ಓಕೆ, ಇವತ್ತು ಸೆಪ್ಟೆಂಬರ್ 10ನೇ ತಾರೀಕು. ಸೊ ನೋಡಿ, ಲಾಸ್ಟ್ BASF ಮೆರಿವೋನ್ ಟಾಟಾ ಸರ್ಪ್ಲಸ್ ಹಾಗೂ 1345 ಹೊಡೆದು 7 ದಿವಸದ ನಂತರ ಇದಕ್ಕೆ ಮತ್ತೆ ನಾನು ಬಾಯರ್ ಕಂಪ್ನಿಯ ಬೋನಸ್ ಜೊತೆಗೆ ವ್ಯಾಲಾಗ್ರೋ ಕಂಪ್ನಿದು ಮೆಗಾಫಾಲ್, ಅದರ ಜೊತೆಗೆ ಇನ್ನೊಂದು ಅದು ಒಂದು 10% ಕಂಟೆಂಟ್ರದ್ದು ಹಾಕಿದೆ, ಸಾರಿ, ಅದನ್ನ ನೀವು ಲಾಸ್ಟ್ ವೀಡಿಯೋದಲ್ಲಿ ಚೆಕ್ ಮಾಡಿ ಗೊತ್ತಾಗುತ್ತೆ. ಅದನ್ನು ಸ್ಪ್ರೇ ಕೊಟ್ಟಿದ್ದೀನಿ. ಸೊ ಅದಾದಮೇಲೆ ಇವತ್ತಿಗೆ ಸ್ಪ್ರೇ ಕೊಟ್ಟು ನಾಲ್ಕು ದಿನ ಆಗಿದೆ. ಸೊ ನೋಡ್ತಾ ಇರ್ಬೋದು ಏನು ಚೇಂಜಸ್ ಕಾಣಿಸ್ತಾ ಇದೆ ಅಂತ. ಸೊ ನನಗೊಬ್ಬರು ಡೌಟ್ಸ್ ಕೇಳಿದ್ದೇನಂತಂದರೆ, ಗೊಬ್ಬರ ಕೊಡ್ಬೋದಾ ಈ ಥರ ಇರೋದ್ರಿಂದ ಅಂತಂದು. ಸೊ ನೀವು ಭಯ ಪಡ್ಕೊತ ಕುಂತ್ರೆ ಭಯ ಪಡ್ತಾನೆ ಇರಬೇಕಾಗತ್ತೆ. ಧೈರ್ಯ ಮಾಡಿ ಗೊಬ್ಬರಗಳನ್ನು ಹಾಕಿರಿ, ಆದರೆ ನೈಟ್ರೋಜನ್ ಕಂಟೆಂಟ್ ಕಡಿಮೆ ಹಾಕಿ ಅಷ್ಟೇ. ನೈಟ್ರೋಜನ್ ಹಾಕ್ತಾಯಿದ್ರೆ ನಿಮಗೆ ಅದು ಯಾವುದೇ ರೀತಿ ನಿಮಗೆ ತೊಂದರೆ ಆಗೋದಿಲ್ಲ. ಇವಾಗ ನೀವು ಗೊಬ್ಬರ ಕೊಡಬೇಕಾ ಬೇಡವಾ ಅಂತ ತೀರ್ಮಾನ ತೊಗೊಳೋದು ನಿಮ್ಮ ಕೈಲಿರುತ್ತೆ. ಬಟ್ ಆದರೆ ನಾನು ಮಾತ್ರ ಯಾವುದೇ ಕಾರಣಕ್ಕೂ ಗೊಬ್ಬರಗಳನ್ನು ತಪ್ಪಿಸಿಲ್ಲ. ಯಾಕೆಂತಂದರೆ ಬರುವಂಥ ಇಳುವರಿ ಏನಿದೆಯಲ್ಲ ಅದು ನಮಗೆ ಸರಿಯೇ ಸಮ ಆಗಲೇಬೇಕಾಗತ್ತೆ ಕೊನೆ ಪಕ್ಷದಲ್ಲಿ. ನೀವು ಇವಾಗ ಭಯ ಪಡ್ಕೊಂಬಿಟ್ಟು ಗೊಬ್ಬರ ಹಾಗೆ ಬಿಟ್ಟರೆ ನೆಕ್ಸ್ಟು ಏನು ಪ್ರಾಬ್ಲಮ್ ಆಗುತ್ತೆ ಅಂತಂದರೆ ಇಳುವರಿ ಕಡಿಮೆ ಆಗುತ್ತೆ. ಬರೀ ಔಷಧಿಗಳನ್ನು ಹೊಡೆದು ನಾವು ಯಾವುದೇ ಕಾರಣಕ್ಕೂ ಮೇಂಟೈನ್ ಮಾಡೋದಕ್ಕಾಗೋದಿಲ್ಲ ಇದನ್ನೆಲ್ಲ. ಸೊ ಹಾಗಾಗಿ 0050 ಜೊತೆಗೆ ಮೈಕ್ರೋನ್ಯೂಟ್ರಿಯೆಂಟ್ಸ್ ಏನಿದೆ ಅದೆಲ್ಲದನ್ನು ಒಂದು ಕಾಂಬಿನೇಷನ್ ಮಾಡ್ಕೊಂಬಿಟ್ಟು ಜೊತೆಗೆ ಸಾಗರಿಕಾದು ಸೀವೀಡ್ ಎಕ್ಸ್ಟ್ರಾಕ್ಟ್ನ ಸೇರಿಸಿ ನೀವು ನೆಲಕ್ಕೆ ಗ್ರಾನ್ಯೂಲ್ಸ್ ರೂಪದಲ್ಲಿ ಒಂದು ಗೊಬ್ಬರನ ಕೊಡಿ. ಅದಾದಮೇಲೆ ನೆಕ್ಸ್ಟ್ ಏನಂತಂದರೆ, ಬೇಸಿಗೆ ಇವಾಗ ಶುರು ಆಗೋ ಥರ ಕಾಣಿಸ್ತಾಯಿದೆ ಎಲ್ಲ ಲಕ್ಷಣಗಳು. ಸೊ ಬಿಸಿಲು ಜಾಸ್ತಿ ಇರೋದ್ರಿಂದ ನೀರನ್ನು ಸಹ ನಾವು ಕೊಡಬೇಕಾಗತ್ತೆ. ನೋಡಿ ಗಿಡಗಳೆಲ್ಲ ಯಾವ ಥರ ಆಗಿದೆ. ಎಲ್ಲೆಲ್ಲಿ ನಾನು ತುಂಬ ಮುಂಚಿತವಾಗಿ ಸ್ಪ್ರೇಗಳಾಗಿದ್ದಾವೆ ಅವೆಲ್ಲ ಗಿಡಗಳು ಚೆನ್ನಾಗೇ ಇದೆ. ತುಂಬ ಸಿವಿಯರ್ ಆಗಿ ಅಟ್ಯಾಕ್ ಆಗಿರ್ತಕ್ಕಂಥ ಕೆಲವೊಂದು ಕಡೆ ಮಾತ್ರ ಪ್ರಾಬ್ಲಮ್ಗಳು ಕಾಣಿಸ್ಕೊಂಡಿದ್ದೇನಿದೆಯಲ್ಲ ಅದು ಮಾತ್ರ ನಮಗೆ ಸ್ವಲ್ಪ ಮಟ್ಟಿಗೆ ಇನ್ನು ಕ್ಯೂರ್ ಆಗಿಲ್ಲ ಅಂತ ಹೇಳ್ಬೋದು. ಸೊ ಯಾವುದೇ ಕಾರಣಕ್ಕೂ ಗೊಬ್ಬರನ ಕೊಡದೇ ಇರೋದಕ್ಕಿಂತ ನೀವು ಪ್ರತಿ ಸಾರಿನೂ ಸಹ ಅದಕ್ಕೆ ಬೇಕಾಗಿರ್ತಕ್ಕಂತಹ ಪೋಷಕಾಂಶ ಹಾಗೂ ಗೊಬ್ಬರಗಳನ್ನು ಕೂಡ ಕೊಡೋದು ನಮ್ಮ ಜವಾಬ್ದಾರಿಯಾಗಿರುತ್ತೆ. ನಾನಿವತ್ತು ನೀರು ಬಿಡೋದಕ್ಕೋಸ್ಕರ ಬಂದಿದ್ದೀನಿ. ಸೊ ನನ್ನನ್ನು ನಿನ್ನೆ ಒಬ್ಬರು ಕೇಳಿದರು, ನಮ್ಮ ಹೊಲದಲ್ಲಿ ಇವಾಗ 1.5 ಎಕರೆ ಹಾಕಿದ್ದಾರೆ, 5 ತಿಂಗಳಾಗಿದೆ. ಅವ್ರಿಗೆ ಏನಂತಂದರೆ ಇವಾಗ ಡೌಟು, ಗೊಬ್ಬರ ಹಾಕಿದರೆ ಬಾಡುಗೊಳೆ ಸ್ಪ್ರೆಡ್ ಆಗುತ್ತೆ ಅಂತಂದು ಅವ್ರ ಡೌಟ್ ಇದೆ. ಸೊ ಬಾಡುಗೊಳೆ ಬಂದ್ಬಿಟ್ಟು ಬ್ಯಾಕ್ಟೀರಿಯಾ ವಿಲ್ಟಿಂದ ಶುರುವಾಗುತ್ತೆ. ಸೊ ಬ್ಯಾಕ್ಟೀರಿಯಾ ಸೈಡ್ಸ್ಗಳನ್ನು ನಾವು ಯೂಸ್ ಮಾಡಿಬಿಟ್ಟು ಗೊಬ್ಬರಗಳನ್ನು ಕೊಟ್ಟು ಎಲ್ಲೆಲ್ಲಿ ನಮಗೆ ಸ್ಪ್ರೆಡ್ ಆಗ್ತಾ ಇರುತ್ತೆ ಅಲ್ಲಿಗೆ ಮಾತ್ರ ನಾವು ಔಷಧಿಗಳನ್ನು ಹೊಡೆದು ಕಂಟ್ರೋಲ್ ಮಾಡ್ತಾಯಿದ್ರೆ ಅಟ್ಲೀಸ್ಟ್ ಇನ್ನೂ ಒಂದು ತಿಂಗಳು ನಾವು ಬೆಳೆಸ್ಕೋಬೋದು ಅಷ್ಟೇ. ಅದಾದಮೇಲೆ ಗೆಡ್ಡೆ ಸೈಜ್ ಮಾಡೋದಕ್ಕೆ ನಮಗೆ ಒಂದು ಆಪ್ಷನ್ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ನೀವು ಗೊಬ್ಬರ ಕೊಡೋದ್ರ ಕಡೆ ಸಹ ಗಮನ ಕೊಡಿ. ಇಲ್ಲ ಫಾಲರ್ ಸ್ಪ್ರೇನಲ್ಲೇ ನೀವು ಗೊಬ್ಬರಗಳನ್ನು ಯೂಸ್ ಮಾಡ್ಬೋದು. ಇದು ಯಾವುದು ಫಂಗಿಸೈಡ್ ಹಾಗೂ ಬ್ಯಾಕ್ಟೀರಿಯಾ ಸೈಡ್ಸ್ ಜೊತೆಗೆ. ಸೊ ನಿಮ್ಗೆ ಏನಾರು ಡೌಟ್ ಇದ್ದರೆ ಕಮೆಂಟ್ಸಲ್ಲಿ ನನಗೆ ಕೇಳಿ. ನನಗೆ ಆದಷ್ಟು ತಿಳಿದಷ್ಟು ನಾನು ನಂಬರ್ ಕೊಟ್ಟಿದ್ದೀನಿ, ಕಾಲ್ ಮಾಡಿ. ನನಗೇನು ತಿಳಿದೆ ಅದು ನಿಮಗೆ ಹೇಳ್ತೀನಿ. ಸೊ ಜಾಸ್ತಿ ನೀವು ಭಯದ ಕಡೆ ಗಮನ ಬಿಟ್ಟು ಬೆಳೆಸೋದ್ರ ಕಡೆ ಗಮನ ಕೊಡಿ. ನಿಮ್ಮ ಮನಸ್ಸಲ್ಲಿ ಏನಿದೆ ಅದ್ರ ಪ್ರಕಾರ ಎಲ್ಲ ಹೊರಗೆ ಬರೋದು. ಸೊ ಸ್ವಲ್ಪ ಧೈರ್ಯನೂ ಕೊಡಬೇಕು, ಕೆಲಸನೂ ಮಾಡಬೇಕು ಅಷ್ಟೇ. ಸೊ ನೋಡಿ ಏನು ಚೇಂಜಸ್ ಕಾಣ್ತಾ ಇದೆ ಅಂತ ನೋಡಿ. ನೆನ್ನೆ ಅದು ಕಂಪ್ಲೀಟ್ ಒಂದು 3 hours ಪ್ಲಸ್ ನೀರು ಹೊಡೆದಿದ್ದೀವಿ ಬಿಸಿಲಿರೋದ್ರಿಂದ. ಅದಕ್ಕೆ ಇವಾಗ ಆ ಕಡೆ ಸೈಡೆಲ್ಲ ನೀರು ಹೊಡಿತಾ ಇದ್ದೀವಿ.
ಸೊ ಇಲ್ಲೆಲ್ಲ ಔಷಧಿ ಹೊಡೆದ ಮೇಲೆ ನೀರು ಕೊಟ್ಟಿರೋದ್ರಿಂದ ಹೈಟ್ ಆಗಿದೆ ಗಿಡಗಳು. ಮತ್ತು ಮರಿಗಳ ಸಂಖ್ಯೆ, ಕಂದುಗಳು, ನಂದರಲ್ಲೇನು ಫುಲ್ ಕ್ಯೂರ್ ಆಗಿದೆ ಅಂತ ಹೇಳ್ತಾ ಇಲ್ಲ ನಾನು. ಯಾವುದ್ಯಾವ್ದು ಹೋಗಿದೆ ಹೋಗಲಿ, ಒಂದು ಎಕರೆಗೆ ಒಂದು 20 ಮಡಿ ಬಟ್ 50 ಮಡಿ ನಮ್ದಲ್ಲ ಅಂತ ತಿಳ್ಕೊಂಬೋಣ. ಅದರ ಜೊತೆಗೆ ನಮ್ಮ ಕೆಲಸ ಏನಿದೆ ನಾವು ಮಾಡೋಣ. ಒಂದು 700ರಿಂದ 800 ಮಡಿ ಒಂದು ಎಕರೆಗೆ ನಮ್ಮದು ಕುತ್ಕೊಂಡ್ರೆ ಒಂದು 100 ಮಡಿ ನಮ್ದಲ್ಲ ಅಂತ ತಿಳ್ಕೊಂಬಿಡ್ರಿ. ಇನ್ನು ಉಳ್ಕಿದ್ದು ಏನಿದೆ ಚೆನ್ನಾಗಿದೆ ಅದನ್ನು ಉಳಿಸ್ಕೊಳೋದ್ರ ಕಡೆ ಗಮನ ಕೊಡಿ. ಸೊ ಇವತ್ತು ಸ್ಪ್ರೇ ಹೊಡೆದು ರಿಸಲ್ಟ್ ಬಂದಿಲ್ಲ ಅಂತ ಸ್ಟಾಪ್ ಮಾಡಬೇಡಿ. ನಿಮ್ಮ ಪಾಡಿಗೆ ನೀವು ಸ್ಪ್ರೇ ಕೊಡ್ತಾಯಿರಿ, ರಿಸಲ್ಟ್ ಬಂದೇ ಬರುತ್ತೆ. ಜಾಸ್ತಿ ಫೋಕಸ್ ಮಾಡಬೇಡಿ, ಕೆಲಸದ ಕಡೆ ಗಮನ ಕೊಡಿ. ರಿಸಲ್ಟ್ ದೇವ್ರಿಗೆ ಬಿಟ್ಬಿಡಿ, ಬಂದೇ ಬರುತ್ತೆ. ಥ್ಯಾಂಕ್ ಯು.